ನಮಸ್ಕಾರ ಸ್ನೇಹಿತರೆ. ನಾವು ಅಂದುಕೊಂಡಂತೆ ನಮ್ಮ ಜೀವನ ನಡೆಯಬೇಕು ಅಂದ್ರೆ ನಾವೇನು ಮಾಡಬೇಕು ಅನ್ನೋದನ್ನ ಈ ಒಂದು ಚಿಕ್ಕ ಕತೆ ಮೂಲಕ ತಿಳ್ಕೊಳ್ಳೋಣ. ಪೂರ್ವದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಾಧು ಹತ್ರ ಹೋಗಿ, ಸಾಧುಗಳೇ, ನನ್ನ ಜೀವನ ತುಂಬಾ ಕಷ್ಟಕರವಾಗಿ ಸಾಗುತ್ತಿದೆ. ನನ್ನ ತಂದೆ ತಾಯಿಗೆ 2 ಮಕ್ಕಳು, ನಾನು ಹಾಗೂ ನನ್ನ ತಮ್ಮ. ನನ್ನ ತಂದೆ ಸಾಯುವಾಗ 2 ಮಕ್ಕಳಿಗೂ ಸಮಾನವಾಗಿ ಆಸ್ತಿ ಕೊಟ್ಟು ಹೋದರು. ಆದರೆ ನಾನು ಯಾವ ವ್ಯಾಪಾರ ಶುರು ಮಾಡಿದರೂ ಅದು ಅಭಿವೃದ್ಧಿಯಾಗಲಿಲ್ಲ. ಆದರೆ ನನ್ನ ತಮ್ಮ ಮಾತ್ರ ಯಾವುದೇ ವ್ಯಾಪಾರ ಮಾಡಿದರೂ ಅದು ತುಂಬಾ ಲಾಭ ತಂದುಕೊಡುತ್ತಿತ್ತು. ನನ್ನ ಕುಟುಂಬದಲ್ಲಿ ನನ್ನ ತಮ್ಮನಿಗೆ ಕೊಡುವ ಮರ್ಯಾದೆ ನನಗೆ ಕೊಡುತ್ತಿಲ್ಲ. ಅವನು ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದಾನೆ. ಆದರೆ ನಾನು ಮಾತ್ರ ಇನ್ನೂ ನೆಲಮಟ್ಟದಲ್ಲೇ ಇದ್ದೀನಿ. ನಾನು ಅವನಿಗಿಂತ ಹೆಚ್ಚು ಹಣ ದುಡಿಯಬೇಕು. ನನ್ನ ತಮ್ಮನ ವ್ಯಾಪಾರಗಳು ನಾಶವಾಗಬೇಕು. ನಾನು ಅವನಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡಿ ಶ್ರೀಮಂತನಾಗಬೇಕು. ಅವನು ಮತ್ತೆ ನನ್ನ ಹತ್ತಿರ ಕೈಚಾಚಬೇಕು. ನನ್ನ ಅದೃಷ್ಟ ಬದಲಾಗಲು ಯಾವುದಾದರೂ ಉಪಾಯ ಹೇಳಿ ಎಂದು ಕೇಳಿದ. ಆಗ ಸಾಧುಗಳು, ನೋಡಪ್ಪ, ನಿನ್ನ ಪ್ರಶ್ನೆಗಳಿಗೆ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರ ಕೊಡುತ್ತೇನೆ, ಕೇಳು ಎಂದು ಹೇಳಿ ಕತೆ ಹೇಳೋಕೆ ಶುರು ಮಾಡಿದರು. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಈಗ ಕತೆ ಶುರು ಮಾಡೋಣ. 24 ವರ್ಷದ ಗುಣ ಎಂಬ ಒಬ್ಬ ಯುವಕ ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಗುಣ ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ. ಅವನ ಜೀವನ ತುಂಬಾ ಕಷ್ಟದಲ್ಲಿ ಸಾಗುತ್ತಿತ್ತು. ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಶ್ರೀಮಂತನ ಮನೆಯಲ್ಲಿ ಕೆಲಸ ಮಾಡಿ ಅವನು ಕೊಡುವಂತ ಅಲ್ಪ ಸ್ವಲ್ಪ ಹಣದಿಂದ ರಾತ್ರಿ ಊಟಕ್ಕೆ ಬೇಕಾದ ಪದಾರ್ಥ ಕೊಂಡುಕೊಂಡು ಮನೆಗೆ ಬಂದು ಅಡುಗೆ ತಯಾರಿಸಿ ತಿಂದು ಮಲಗುತ್ತಿದ್ದ. ಅಂದ್ರೆ ಅವನಿಗೆ ಬರುವಂತ ಸಂಬಳ ದಿನಕ್ಕೆ 1 ಹೊತ್ತು ಮಾತ್ರ ತಿನ್ನಲು ಸರಿ ಹೋಗುತ್ತಿತ್ತು. ಒಂದು ದಿನ ಗುಣ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಹೆಗಲ ಮೇಲೆ 3 ದೊಡ್ಡ ದೊಡ್ಡ ಮೂಟೆಗಳನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಕಾಣಿಸಿತು. ಆ ತಾತ ಗುಣನನ್ನು ಕರೆದು, ನೋಡಪ್ಪ, ನಾನು ತುಂಬಾ ದೂರದಿಂದ ಈ ಮೂಟೆಗಳನ್ನು ಹೊತ್ತುಕೊಂಡು ಬರುತ್ತಿದ್ದೀನಿ. ನನ್ನ ಕೈಯಲ್ಲಿ ಇದನ್ನು ಹೊರಲು ಆಗುತ್ತಿಲ್ಲ. ಮೊದಲೇ ನನಗೆ ವಯಸ್ಸಾಗಿದೆ. ನೀನು 1 ಮೂಟೆ ಹೊತ್ತುಕೊಂಡು ನನಗೆ ಸ್ವಲ್ಪ ಸಹಾಯ ಮಾಡಿದರೆ ನಿನಗೆ 2 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದು ಹೇಳಿದ. ಗುಣ ಸರಿ ಎಂದು ಒಪ್ಪಿಕೊಂಡು ಆ 3 ಮೂಟೆಗಳಲ್ಲಿ 1 ಮೂಟೆ ತೆಗೆದುಕೊಂಡ. ಆದರೆ ನಿಜಕ್ಕೆ ಆ ಮೂಟೆ ತುಂಬಾನೇ ಭಾರವಾಗಿತ್ತು. 1 ಮೂಟೆ ಹೊತ್ತುಕೊಳ್ಳೋಕೆ ಇಷ್ಟು ಕಷ್ಟವಾಗಿದೆ ಅಂದ್ರೆ ಈ ವಯಸ್ಸಿನಲ್ಲಿ ಈ ತಾತ 3 ಮೂಟೆಗಳನ್ನು ಯಾವ ರೀತಿ ಹೊತ್ತುಕೊಂಡು ಬರುತ್ತಿದ್ದಾರೆ ಎಂದು ಗುಣಗೆ ಅರ್ಥವಾಗಲಿಲ್ಲ. ನನ್ನನ್ನು ಹಿಂಬಾಲಿಸಿಕೊಂಡು ಬಾ ಎಂದು ಹೇಳಿ ತಾತ ಮುಂದೆ ನಡೆದ. ಗುಣ ಅವರನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಿದ್ದ. ಸ್ವಲ್ಪ ದೂರ ಹೋದ ನಂತರ ಆ ಊರು ಮುಗಿದು ಹೋಯಿತು. ಆದ್ರೆ ತಾತ ನಿಲ್ಲದೆ ಮುಂದೆ ಹೋಗುತ್ತಲೇ ಇದ್ದ. ಅದೇ ರೀತಿ ಆತ ಒಂದು ನಿರ್ಜನ ಪ್ರದೇಶದೊಳಗೆ ಹೋದ. ಗುಣ ಕೂಡ ಅವರ ಹಿಂದೆಯೇ ಹೋಗುತ್ತಿದ್ದ. ಬೆಳಗ್ಗೆಯಿಂದ ಕೆಲಸ ಮಾಡಿ ವಿಶ್ರಾಂತಿ ಪಡೆಯೋ ಸಮಯದಲ್ಲಿ ಮತ್ತೆ ಅಷ್ಟೊಂದು ಭಾರ ಹೊತ್ತುಕೊಂಡು ನಡೆಯುತ್ತಿದ್ದ ಗುಣಗೆ ತುಂಬಾನೇ ಸುಸ್ತಾಗುತ್ತಿತ್ತು. ಅದರ ಜೊತೆಗೆ ಆ ಮೂಟೆಯೊಳಗೆ ಏನಿರಬಹುದು ಎಂಬ ಕುತೂಹಲ ಬೇರೆ ಹೆಚ್ಚಾಯಿತು. ಹಾಗಾಗಿ ತಾತ, ಈ ಮೂಟೆಯ ಒಳಗೆ ಏನಿದೆ ಎಂದು ಕೇಳಿದ. ಈ ಮೂಟೆಯ ತುಂಬ ತಾಮ್ರದ ನಾಣ್ಯಗಳಿದೆ ಅಂದ ತಾತ. ಓಹೋ, ಈ ತಾತ ಯಾವುದೋ ವ್ಯಾಪಾರಿ ಇರಬೇಕು. ಆದ್ದರಿಂದಲೇ ಇಷ್ಟೊಂದು ನಾಣ್ಯಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ ಅಂದುಕೊಂಡ ಗುಣ. ಆದರೂ ಆ ತಾತ ವ್ಯಾಪಾರಿಯಾದರೆ ನನಗೇನು, ಯಾರಾದರೆ ನನಗೇನು? ನನ್ನ ಕೆಲಸ ಕೇವಲ ಈ ಮೂಟೆಯನ್ನು ಆ ತಾತ ಹೇಳಿದ ಕಡೆ ಸೇರಿಸುವುದು ಮಾತ್ರ ಅಂದುಕೊಂಡು ಮೌನವಾಗಿ ಇನ್ನೊಂದಷ್ಟು ದೂರ ತಾತನನ್ನು ಹಿಂಬಾಲಿಸುತ್ತಾ ಹೋದ ಗುಣ. ಆದರೆ ಅವರಿಗೆ ಒಂದು ನದಿ ಎದುರಾಯಿತು. ಗುಣ ಇನ್ನೂ ಯುವಕ. ಹಾಗಾಗಿ ಅವನು ನದಿ ದಾಟಲು ಸಿದ್ಧವಾಗಿದ್ದ. ಆದರೆ ತಾತನಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ
ದಡದಲ್ಲೇ ಕುಳಿತು ಬಿಟ್ಟರು. ತಾತ, ಬೇಗ ಬನ್ನಿ, ನದಿ ದಾಟಿದರೆ ಮಾತ್ರ ನಾವು ಇನ್ನೊಂದು ಗ್ರಾಮಕ್ಕೆ ಹೋಗಬಹುದು ಅಂದ ಗುಣ. ಆಗ ತಾತ, ನೋಡಪ್ಪ, ದಾರಿಯಲ್ಲಿ ಈ ನದಿ ಸಿಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀನು ಇನ್ನೊಂದು ಮೂಟೆ ಕೂಡ ಹೊತ್ತುಕೊಂಡ್ರೆ ಇನ್ನೂ 2 ಚಿನ್ನದ ನಾಣ್ಯಗಳನ್ನು ಸೇರಿಸಿಕೊಡುತ್ತೇನೆ ಅಂದ ತಾತ. ತಾತ, ನೀವೇನು ಚಿಂತಿಸಬೇಡಿ, ನೀವು ಚಿನ್ನದ ನಾಣ್ಯಗಳು ಕೊಡದೇ ಇದ್ರೂ ಕೂಡ ಪಕ್ಕದ ಊರಿಗೆ ನಿಮ್ಮನ್ನು ನಾನು ತಲುಪಿಸುತ್ತೇನೆ ಎಂದು ಹೇಳಿ ಇನ್ನೊಂದು ಮೂಟೆಯನ್ನು ಕೂಡ ಗುಣ ತೆಗೆದುಕೊಂಡ. ಆ ಮೂಟೆ ಕೂಡ ತುಂಬಾ ಭಾರವಾಗಿತ್ತು. ಹೇಗೋ ಇಬ್ಬರು ನದಿ ದಾಟಿದರು. ತಾತ, ಈ ಮೂಟೆ ಕೂಡ ತುಂಬಾ ಭಾರವಾಗಿದೆ, ಇದರೊಳಗೂ ತಾಮ್ರದ ನಾಣ್ಯಗಳು ಇವೆಯಾ ಎಂದು ಕೇಳಿದ ಗುಣ. ಇಲ್ಲಪ್ಪ, ಇದರ ಒಳಗೆ ಬೆಳ್ಳಿ ನಾಣ್ಯಗಳಿದೆ ಅಂದ ತಾತ. ಅದನ್ನು ಕೇಳಿದ ಗುಣ ಅವನ ಮನಸ್ಸಿನಲ್ಲಿ ಬಹುಶಃ ಈ ತಾತನಿಗೆ ತುಂಬಾ ಆಸ್ತಿ ಇದ್ದಿರಬಹುದು, ಅದನ್ನೆಲ್ಲ ಮಾರಿ ಬಂದ ಹಣವನ್ನು ಈ ಮೂಟೆಗಳಲ್ಲಿ ತುಂಬಿಕೊಂಡು ಎಲ್ಲಿಗೋ ಹೋಗುತ್ತಿರಬಹುದು ಅಂದುಕೊಂಡ. ಸ್ವಲ್ಪ ದೂರ ನಡೆದ ಮೇಲೆ ಮತ್ತೆ ನಿರ್ಜನ ಪ್ರದೇಶದೊಳಗೆ ಇವರಿಬ್ಬರು ಬಂದರು. ಗುಣ ಮನಸ್ಸಿನಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಶುರುವಾಯಿತು. ಅಲ್ಲ, ನಾನು ಈ ಮೂಟೆಗಳನ್ನು ಎತ್ತಿಕೊಂಡು ಇಲ್ಲಿಂದ ಓಡಿ ಹೋದರೆ ಈ ತಾತ ನನ್ನನ್ನು ಎಷ್ಟು ದೂರ ತಾನೇ ಹಿಂಬಾಲಿಸಿಕೊಂಡು ಬರೋಕೆ ಸಾಧ್ಯ? ಅವರ ಕೈಯಲ್ಲಂತೂ ನನ್ನನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲ್ಲ. ಹಾಗೆ ಇವರಿಗೆ ಸಹಾಯ ಮಾಡಲು ಕೂಡ ಇಲ್ಲಿ ಯಾರೂ ಇಲ್ಲ. ನಾನು ಈ ದುಡ್ಡಿನಿಂದ ಒಂದು ವ್ಯಾಪಾರ ಶುರು ಮಾಡಬಹುದು, ತುಂಬಾ ಹಣ ಸಂಪಾದನೆ ಮಾಡಿ ಶ್ರೀಮಂತನಾಗಬಹುದು ಅಂದುಕೊಂಡ. ಮತ್ತೆ ಅವನ ಮನಸ್ಸಿನಲ್ಲಿ, ಅಯ್ಯೋ, ಈ ತಾತ ಎಲ್ಲಿಂದ ಬರುತ್ತಿದ್ದಾರೋ ನನಗೆ ಗೊತ್ತಿಲ್ಲ, ಈ ನಾಣ್ಯಗಳನ್ನು ಎಷ್ಟು ಕಷ್ಟಪಟ್ಟು ದುಡಿದಿದ್ದಾರೋ ಕೂಡ ನನಗೆ ಗೊತ್ತಿಲ್ಲ, ನಾನು ಈ ರೀತಿ ಯೋಚನೆ ಮಾಡೋದು ತುಂಬಾ ತಪ್ಪು ಅಂದುಕೊಂಡು ಕೆಟ್ಟ ಆಲೋಚನೆಗಳನ್ನ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಂಡ. ಆದ್ರೆ ಕೆಲವೇ ಹೊತ್ತಿನಲ್ಲಿ ಅವನ ಕೆಟ್ಟ ಆಲೋಚನೆಗಳು ಅವನ ಒಳ್ಳೆ ಆಲೋಚನೆಯನ್ನು ತುಳಿದು ಹಾಕಿತು. ಸ್ವಲ್ಪ ದೂರ ನಡೆದ ಮೇಲೆ ಮತ್ತೆ ಆ ತಾತ, ನೋಡಪ್ಪ, ನನಗೆ ತುಂಬಾನೇ ವಯಸ್ಸಾಗಿದೆ, ಕಾಲುಗಳು ತುಂಬಾ ನೋಯುತ್ತಿದೆ, ಈ ಭಾರವನ್ನು ಹೊತ್ತುಕೊಳ್ಳೋಕೆ ಆಗ್ತಾ ಇಲ್ಲ, ದಯವಿಟ್ಟು ಈ ಮೂಟೆಯನ್ನ ಕೂಡ ನೀನು ತೆಗೆದುಕೋ, ಇನ್ನೂ 2 ಚಿನ್ನದ ನಾಣ್ಯಗಳನ್ನು ಸೇರಿಸಿ ಕೊಡುತ್ತೇನೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಈ 3ನೇ ಮೂಟೆಯನ್ನು ಮಾತ್ರ ಎಂಥ ಪರಿಸ್ಥಿತಿಯಲ್ಲೂ ಕೆಳಗೆ ಇಡಬಾರದು ಎಂದು ಹೇಳಿದ. ಈ ಮೂಟೆಯಲ್ಲಿ ಅಂಥದ್ದೇನಿದೆ ತಾತ ಎಂದು ಕೇಳಿದ ಗುಣ. ಇದರಲ್ಲಿ ಚಿನ್ನದ ನಾಣ್ಯಗಳಿದೆ ಅಂದ ತಾತ. ಗುಣ ಒಂದು ಮಾತು ಆಡದೆ ಆ 3ನೇ ಮೂಟೆಯನ್ನ ಕೂಡ ಸಂತೋಷವಾಗಿ ತೆಗೆದುಕೊಂಡ. ತಾತ ಯಾವುದೇ ಭಾರ ಇಲ್ಲದ ಕಾರಣ ಹಾಯಾಗಿ ಬೆಟ್ಟ ಹತ್ತುತ್ತಿದ್ದ. ಆದರೆ ತುಂಬಾ ಭಾರ ಹೊತ್ತುಕೊಂಡಿದ್ದ ಗುಣ ಮಾತ್ರ ನಿಧಾನವಾಗಿ ತಾತನ ಹಿಂದೆ ಬರುತ್ತಿದ್ದ. ಆದರೆ ಚಿನ್ನದ ನಾಣ್ಯಗಳು ಎಂದು ಹೇಳಿದ ಕ್ಷಣದಿಂದ ಅವನ ಮನಸ್ಸು ತುಂಬಾ ವೇಗವಾಗಿ ಓಡುತ್ತಿತ್ತು. ಈ 3 ಮೂಟೆಗಳು ನನ್ನ ಸ್ವಂತವಾದರೆ ಜೀವನದಲ್ಲಿ ನಾನು ಹಿಂತಿರುಗಿ ನೋಡೋ ಪರಿಸ್ಥಿತಿ ಬರಲ್ಲ. ತಾತ ನಿರ್ಜನ ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ಪ್ರಯಾಣಿಸುತ್ತಿದ್ದಾರೆ. ಹಾಗಾದರೆ ಇವರು ಒಬ್ಬ ಕಳ್ಳ ಇರಬಹುದು, ಅಥವಾ ವ್ಯಾಪಾರದಲ್ಲಿ ತುಂಬಾ ಜನರಿಗೆ ಮೋಸ ಮಾಡಿ ಈ ಹಣ ದೋಚಿಕೊಂಡು ಬಂದಿರಬಹುದು. ಆದ್ದರಿಂದಲೇ ಕದ್ದು ಮುಚ್ಚಿ ಈ ದಾರಿಯಲ್ಲಿ ಬರುತ್ತಿದ್ದಾರೆ. ಇಂಥ ಮೋಸಗಾರನ ದುಡ್ಡು ನಾನು ದೋಚಿದರೆ ತಪ್ಪೇನು ಅಂದುಕೊಂಡು ಒಂದು ಕೆಲಸ ಮಾಡೋಣ. ನಾನು ಈ ತಾತನನ್ನು ಹಿಂದಿಕ್ಕಿ ಈ ಬೆಟ್ಟವನ್ನು ಬೇಗನೆ ಹತ್ತುತ್ತೇನೆ. ಬೆಟ್ಟ ದಾಟಿದರೆ ಖಂಡಿತ ಒಂದು ಊರು ಸಿಗುತ್ತದೆ. ಅಲ್ಲಿಂದ ಹೇಗಾದರೂ ನನ್ನ ಊರಿಗೆ ಹೋಗಬಹುದು. ಇವರಿಗೆ ಅಷ್ಟು ಬೇಗನೆ ಬೆಟ್ಟ ಹತ್ತಲು ಸಾಧ್ಯವಾಗುವುದಿಲ್ಲ ಅಂದುಕೊಂಡು ಅವನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ತಾತನನ್ನು ಹಿಂದಿಕ್ಕಿ ವೇಗವಾಗಿ ಬೆಟ್ಟ ಹತ್ತಲು ಶುರು ಮಾಡಿದ ಗುಣ. ಆದರೆ ತಾತನಿಂದ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಆ ಮೂಟೆಗಳ ಭಾರ ಕೂಡ ಕಡಿಮೆಯಾಯಿತು. ಆದರೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಯೋಚನೆಯಲ್ಲಿದ್ದ ಗುಣ ಅದರ ಬಗ್ಗೆ ಯೋಚಿಸದೆ ವೇಗವಾಗಿ ಓಡಿ ಓಡಿ ಅವನ ಮನೆಗೆ ಬಂದು ತಲುಪಿದ. ಅಲ್ಲಿ ಖುಷಿಯಾಗಿ ಒಂದು ಮೂಟೆ ಬಿಚ್ಚಿ ನೋಡಿದ. ಅದರೊಳಗೆ ತುಕ್ಕು ಹಿಡಿದಿರುವಂತ ಕಬ್ಬಿಣದ ನಾಣ್ಯಗಳಿದ್ದವು.
ಎರಡನೇ ಮೂಟೆ ತೆಗೆದು ನೋಡಿದ. ಅದರಲ್ಲೂ ಕೂಡ ತುಕ್ಕು ಹಿಡಿದಿರುವ ಕಬ್ಬಿಣದ ನಾಣ್ಯಗಳೇ ಇತ್ತು. ಮೂರನೇ ಮೂಟೆಯಲ್ಲೂ ಕೂಡ ಅದೇ ಇತ್ತು. ಇದರಿಂದ ಅವನಿಗೆ ತುಂಬಾನೇ ಕೋಪ ಬಂತು. ಆ ಮುದುಕ ಒಂದು ಮೂಟೆಯಲ್ಲಿ ತಾಮ್ರದ ನಾಣ್ಯಗಳು, ಒಂದು ಮೂಟೆಯಲ್ಲಿ ಬೆಳ್ಳಿ ನಾಣ್ಯಗಳು, ಒಂದು ಮೂಟೆಯಲ್ಲಿ ಚಿನ್ನದ ನಾಣ್ಯಗಳು ಇದೆ ಎಂದು ಸುಳ್ಳು ಹೇಳಿದ. ಮುದುಕನಿಗೆ ಎಷ್ಟೊಂದು ಕೊಬ್ಬಿರಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ಆ ಮೂಟೆಯೊಳಗೆ ಒಂದು ಪತ್ರ ಕಾಣಿಸಿತು. ಅದನ್ನು ತೆಗೆದುಕೊಂಡು ಓದಿದ. ಆ ಪತ್ರದಲ್ಲಿ, ನಾನು ಈ ರಾಜ್ಯದ ರಾಜ, ನನಗೆ ಸಂತಾನವಿಲ್ಲ. ನನ್ನ ತದನಂತರ ಈ ರಾಜ್ಯವನ್ನು ಕಾಪಾಡಬಲ್ಲ ಶಕ್ತಿ, ಸಾಮರ್ಥ್ಯ, ಸತ್ಯ, ಧರ್ಮ, ನಿಜಾಯಿತಿ ಇರುವ ವ್ಯಕ್ತಿಗಾಗಿ ಹುಡುಕಾಡುತ್ತಿದ್ದೆ. ಅವನ ಮನಸ್ಸಿನಲ್ಲಿ ಯಾವುದೇ ದುರಾಸೆ ಇರಬಾರದು. ಆದರೆ ಆ ವ್ಯಕ್ತಿ ನೀನಲ್ಲ ಎಂದು ಬರೆದಿತ್ತು. ಆ ಪತ್ರ ಓದಿದ ತಕ್ಷಣ ಗುಣ ಜೋರಾಗಿ ಅಳೋಕೆ ಶುರು ಮಾಡಿದ. ಅಯ್ಯೋ, ಸ್ವಲ್ಪ ಹೊತ್ತು ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದರೆ ನಾನು ಈ ರಾಜ್ಯಕ್ಕೆ ರಾಜನಾಗುತ್ತಿದ್ದೆ ಎಂದು ಗೋಳಾಡಿದ. ಆದರೆ ಈಗ ಅತ್ತು ಪ್ರಯೋಜನ ಏನು? ಅವನ ದುರಾಸೆಯ ಕಾರಣದಿಂದ ಅವನ ಮನಸ್ಸನ್ನು ಅವನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಈ ಕತೆ ಹೇಳಿದ ಸಾಧು, ನೋಡಪ್ಪ, ಆಸೆಯೇ ದುಃಖಕ್ಕೆ ಮೂಲ. ನಾವೇನು ಅಂದುಕೊಳ್ಳುತ್ತೀವೋ ಅದೇ ಆಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಟ್ಟ ದಾರಿ ತುಳಿಯದಂತೆ ನೋಡಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳೇ ಪದಗಳಂತೆ ಬದಲಾಗುತ್ತದೆ. ಪದೇ ಪದೇ ಅದು ಪುನರಾವೃತಗೊಂಡಾಗ ಅದೇ ಕೆಲಸಗಳೇ ನಮ್ಮ ಅಭ್ಯಾಸಗಳಂತೆ ಬದಲಾಗುತ್ತದೆ. ಕಾಲಕ್ರಮೇಣ ಆ ಅಭ್ಯಾಸಗಳೇ ನಮ್ಮ ವಿಧಿಯನ್ನು ಕೂಡ ಬದಲಾಯಿಸುತ್ತದೆ. ಆದ್ದರಿಂದಲೇ ನಮ್ಮ ಮನಸ್ಸು ಮಾಡುವ ಆಲೋಚನೆಗಳ ಬಗ್ಗೆ ನಾವು ಮೊದಲು ಯೋಚಿಸಬೇಕು. ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ಬಲಹೀನತೆ ಯಾವಾಗಲೂ ಒಂದು ಚಿಕ್ಕ ಆಲೋಚನೆಯಿಂದ ಶುರುವಾಗುತ್ತದೆ. ಆ ಆಲೋಚನೆಯ ಬೀಜವನ್ನು ನಾವು ನಾಶಪಡಿಸದೇ ಹೋದರೆ ಆ ಚಿಕ್ಕ ಆಲೋಚನೆಯೇ ಒಂದು ಮಹಾವೃಕ್ಷದಂತೆ ಬೆಳೆಯುತ್ತದೆ. ಅದು ನಮ್ಮ ಸಾಮರ್ಥ್ಯವನ್ನು ಪೂರ್ತಿಯಾಗಿ ನಾಶಗೊಳಿಸುತ್ತದೆ. ಆದ್ದರಿಂದಲೇ ನಮ್ಮ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆಗಳು ಹುಟ್ಟಿದ ಕೂಡಲೇ ಅದನ್ನು ಬೇರಿನ ಸಮೇತ ಕಿತ್ತು ಹಾಕಬೇಕು. ಇಲ್ಲದಿದ್ದರೆ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಮಸ್ಯೆಗಳನ್ನು ತಂದುಕೊಡುತ್ತದೆ, ನಮ್ಮನ್ನು ತಪ್ಪು ದಾರಿಗೆ ತಳ್ಳುತ್ತದೆ. ಆಗ ನಾವೇ ಅಂದುಕೊಂಡರೂ ಅದನ್ನು ತಡೆಯಲಾಗದು. ನೋಡಪ್ಪ, ನೀನು ಹಾಳಾಗಲು ನಿನ್ನ ದುರ್ಬುದ್ಧಿಯೇ ಕಾರಣ. ನಿನ್ನ ಮನಸ್ಸಿನಲ್ಲಿ ನಿನ್ನ ತಮ್ಮ ನಾಶವಾಗಬೇಕು ಎಂಬ ಆಲೋಚನೆ ಇದೆ. ಆ ಆಲೋಚನೆಯೇ ನಿನ್ನನ್ನು ನಾಶಪಡಿಸುತ್ತಿದೆ. ಒಬ್ಬರು ಉದ್ಧಾರವಾಗಲಿ ಎಂದು ನಾವು ಅಂದುಕೊಳ್ಳದಿದ್ದರೂ ಪರವಾಗಿಲ್ಲ, ನಾಶವಾಗಬೇಕು ಎಂದು ಮಾತ್ರ ಅಂದುಕೊಳ್ಳಬಾರದು. ನೀನು ಉದ್ಧಾರವಾಗಬೇಕು, ನಿನ್ನ ಅದೃಷ್ಟ ಬದಲಾಗಬೇಕು ಎಂದು ದೇವರನ್ನು ಕೇಳಿಕೊ. ಇತರರ ಅದೃಷ್ಟ ಹೋಗಬೇಕು, ಅವರು ಹಾಳಾಗಬೇಕು ಎಂದು ಮಾತ್ರ ಕೇಳಬೇಡ. ನೀನು ಮಾಡುವ ಕೆಟ್ಟ ಆಲೋಚನೆಗಳೇ ನಿನ್ನನ್ನು ಹಾಳು ಮಾಡುತ್ತವೆ. ಇನ್ನು ಮುಂದಾದರೂ ಒಳ್ಳೆ ಆಲೋಚನೆಗಳು ಮಾಡು, ಆಗ ನಿನ್ನ ಅದೃಷ್ಟ ತಾನಾಗೆ ಬದಲಾಗುತ್ತದೆ ಅಂದರೂ ಸಾಧು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.